ಲಕ್ಕುಂಡಿಯ ಸ್ಮಾರಕಗಳು ಎಲ್ಲರಿಗೂ ಚಿರಪರಿಚಿತ. ಇತಿಹಾಸದ ಪುಟಗಳನ್ನು ತೆಗೆದಾಗ ಲಕ್ಕುಂಡಿಯಲ್ಲಿ 101 ದೇವಾಲಯ, 101 ಬಾವಿ, 101 ಈಶ್ವರಲಿಂಗು ಇದಾವೆ ಅನ್ನೋದು ಎಲ್ಲರಿಗೂ ಗೊತ್ತು. ಅದರಲ್ಲಿ ಅರ್ಧ ಉಳಿದಿದ್ದಾವು, ಅರ್ಧ ನಶಿಸಿದಾವೆ. ಅದೇ ರೀತಿ ಲಕ್ಕುಂಡಿಯಲ್ಲಿ ಒಂದೇ ಒಂದು ಕೋಟೆ ಎಲ್ಲರಿಗೂ ಕಣ್ಣಿಗೆ ಕಾಣಿಸ್ತಾ ಇತ್ತು. ಲಕ್ಕುಂಡಿಯಲ್ಲಿ 2003ರಲ್ಲಿ ಉತ್ಖನನ ಮಾಡಿದಾಗ ಒಂದು ರಾಷ್ಟ್ರಕೂಟರ ಕಾಲದ ಒಂದು ಕೋಟೆ ಗೋಡೆ ಸಿಕ್ತು. ಆ ಕೋಟೆ ಗೋಡೆಯೊಳಗೆ ಅಲ್ಲಿರ್ತಕ್ಕಂಥ ಒಂದು ಪ್ರಾಚೀನ ಸ್ಮಾರಕದ ಅವಶೇಷ, ಅಲ್ಲಿ ಇರ್ತಕ್ಕಂಥ ಮಂತ್ರಿಯ ಮನೆ, ಅಲ್ಲಿ ಆ ಉತ್ಖನದಲ್ಲಿ ಏನು ಕಲ್ಲಿನ ಕಾಲುವೆ ಭೂಗತ ಏನು ನೀರು ಪೂರೈಕೆ ಮಾಡ್ತಾ ಇರ್ತಕ್ಕಂಥ ಒಂದು ನೆಲದ ಅಡಿಯಲ್ಲಿರ್ತಕ್ಕಂಥ ಕಲ್ಲಿನ ಕಾಲುವೆ, ಅದು ದೊಣ್ಣಿಕೆರೆಯಿಂದ ಇಲ್ಲಿರ್ತಕ್ಕಂಥ ಹಾಲ್ಗುಂಡಿ ಬಸವಣ್ಣನ ಕೆರೆ ಹತ್ತಿರ ಆ ಕೆರೆಗೆ ನೀರು ಬಂದು ಅಲ್ಲಿದ್ದ ರಾಷ್ಟ್ರಕೂಟರ ಕಾಲದ ಕೋಟೆಗೆ ಒಳಗಡೆ ನೀರು ಪೂರೈಕೆಗೆ ಒಂದು ಕಾಲುವೆ ಇದೆ. ಇನ್ನೊಂದು ಕಾಲುವೆ ಅಲ್ಲಿ ಹೆಚ್ಚುವರಿಯಾದಂಥ ನೀರು ಈ ಲಕ್ಕುಂಡಿ ಈಚೆಗೆ ಇರ್ತಕ್ಕಂಥ ದಂಡಿನ ದುರ್ಗಾದೇವಿ ಕೆರೆ ಅಂತೇನು ಕರಿತೀವಿ, ಆ ಸೋಮನ ಕೆರೆ ಅಂತಲೂ ಶಾಸನದಲ್ಲಿ ಅಲ್ಲಿ ಶಾಸನಗಳು ಸಿಗ್ತಾ ಇದ್ದಾವೆ. ಒಟ್ಟಾರೆ ಅಲ್ಲಿ ಸಹ ಹೊರಗೆ ಒಂದು ಭೂಗತವಾಗಿರುವಂಥ ಲಕ್ಕುಂಡಿಯ ಭೂಗತ ಕಲ್ಲಿನ ಕಾಲುವೆ ಏನು ನೀರು ಪೂರೈಕೆ ಹೆಚ್ಚುವರಿ ನೀರು ಆ ಕೆರೆಗೆ ಬಂದು ಸಂಗ್ರಹಣೆ ಆಗ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ನೀರು ಕೆರೆಯಲ್ಲಿ ಒಣಗಿ ಹೋದಾಗ ಅಲ್ಲಿ ಏನು ಪೈಪ್ ಲೈನ್ ಮುಖಾಂತರ ತುಂಗಭದ್ರಾ ನದಿಯ ನೀರನ್ನು ಅದಕ್ಕೆ ಬಿಟ್ಟಿದ್ದಾರೆ. ಹೀಗಾಗಿ ಲಕ್ಕುಂಡಿಯ ಏನು 101 ಬಾವಿಗಳು ಮೊದಲ ನೀರು ಪೂರೈಕೆ ಮಾಡ್ತಾ ಇದ್ದವು. ಲಕ್ಕುಂಡಿಯ 101 ಬಾವಿಗಳು, 101 ದೇವಾಲಯಗಳು, 101 ಈಶ್ವರಲಿಂಗಗಳು ಅಂತ ಏನು ನಾವು ಪದೇ ಪದೇ ಹೇಳ್ತಾ ಇದ್ದೀವಿ. ಇಲ್ಲಿ ಇಂಥ ಸಾಕಷ್ಟು ಸಂಪತ್ಭರಿತವಾದಂಥ ಈ ಲಕ್ಕುಂಡಿಯೊಳಗೆ ಸಾಕಷ್ಟು ಸಂಪತ್ತು ಇರಲಿಕ್ಕೆ ಕಾರಣ ಇಲ್ಲಿ ಬಂಗಾರದ ನಾಣ್ಯಗಳನ್ನು ಟಂಕಿಸುವಂಥ ಟಂಕಸಾಲೆಗಳು 3-4 ಇದ್ವಂಥ ಶಾಸನಗಳಲ್ಲಿ ಉಲ್ಲೇಖ ಬರ್ತಾ ಇದೆ. ಈ ದಿಶೆಯೊಳಗೆ ಇಲ್ಲಿ ಏನು ಉತ್ಖನನ ನಡೀತಾ ಇದೆ, ಈ ಲಕ್ಕುಂಡಿಯ ಉತ್ಖನನ ಮಾಡ್ತಕ್ಕಂಥ ಪ್ರದೇಶ ಪಕ್ಕದಲ್ಲೇ ಒಂದು ಬಾದಾಮಿ ಚಾಲುಕ್ಯರ ಕಾಲದ ಕೋಟೆ ಗೋಡೆ ಮೇಲೆ ಪುನರ್ನಿರ್ಮಾಣವಾದಂಥ ವಿಜಯನಗರ ಕಾಲದ 1336ರಲ್ಲಿ ಆ ಸ್ಮಾರಕಗಳ ಅವಶೇಷಗಳನ್ನು ಶಾಸನಗಳನ್ನು ಹಾಕಿ ಕಟ್ಟಿರುವಂಥ ಮಣ್ಣಿನ ಕೋಟೆ ತಮ್ಮ ಎದುರಿಗೆ ಕಾಣಿಸ್ತಾ ಇದೆ. ಇಂಥ ಕೋಟೆಗಳನ್ನು ನಾವು ನೋಡಿದಾಗ ಇಲ್ಲಿ ಒಂದು ಬಾದಾಮಿ ಚಾಲುಕ್ಯರ ಕಾಲದ ಕೋಟೆ, ನಂತರ ಬರ್ತಕ್ಕಂಥ ರಾಷ್ಟ್ರಕೂಟರ ಕಾಲದ ಕೋಟೆ, ನಂತರ ಕಲ್ಯಾಣ ಚಾಲುಕ್ಯರ ಕಾಲದ ಕೋಟೆ, ನಂತರ ಪುನರ್ನಿರ್ಮಾಣವಾಗಿರುವಂಥ ಮತ್ತೊಂದು ಕೋಟೆ, ಈ ರೀತಿ 3 ಕೋಟೆಗಳನ್ನು ತಾವು ನೋಡ್ತಾ ಇದ್ದೀರಿ. ಈ ದಿಶೆಯೊಳಗೆ ಲಕ್ಕುಂಡಿಯ ಸ್ಮಾರಕಗಳ ಜೊತೆಗೆ ಲಕ್ಕುಂಡಿಯ ಕೋಟೆಗಳು ಸಹ ಲಕ್ಕುಂಡಿಯ ಇತಿಹಾಸವನ್ನು ಬಿಂಬಿಸ್ತಾ ಇದ್ದಾವೆ. ಈ ದಿಶೆಯೊಳಗೆ ಈ ಲಕ್ಕುಂಡಿ ಉತ್ಖನನ ಇನ್ನೂ ಹೆಚ್ಚಿನ ಬೆಳಕು ಬೀರಲಿಕ್ಕೆ ಮಾನ್ಯ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ H.K. ಪಾಟೀಲರು ಕಾನೂನು ಮತ್ತು ಸಂಸದೀಯ ಮತ್ತು ಪ್ರವಾಸೋದ್ಯಮಿ ಇಲಾಖೆಯಿಂದ ಈ ಲಕ್ಕುಂಡಿಯನ್ನು ವಿಶ್ವ ಪರಂಪರಾ ಪಟ್ಟಿಕೆಯಲ್ಲಿ ಏನು ಸೇರಿಸಬೇಕು, ಸ್ಮಾರಕಗಳನ್ನು ಅಭಿವೃದ್ಧಿಪಡಿಸಬೇಕು, 13 ಸ್ಮಾರಕಗಳ ದುರಸ್ತಿ, 16 ಸ್ಮಾರಕಗಳು ರಾಜ್ಯ ಸಂರಕ್ಷಿತ ಅಂತ ಏನು ಘೋಷಣೆ ಮಾಡಿದ್ದಾರೆ. ಒಂದೇ ದಿವಸದಲ್ಲಿ ಬಯಲು ವಸ್ತು ಸಂಗ್ರಹಾಲಯ ಅಂಥೇಳಿ ಎಲ್ಲರ ಸಹಕಾರದಿಂದ ಏನು ಒಂದು ಸಾವಿರಾರು ಪ್ರಾಚ್ಯ ವಸ್ತುಗಳನ್ನು ಸಂಗ್ರಹ ಮಾಡಿ ಇಟ್ಟಾರ. ಇದು ವಿಶ್ವ ದಾಖಲೆ, ಗಿನ್ನೆಸ್ ದಾಖಲೆ. ಇದು ಏನು ಒಂದು ಲಕ್ಕುಂಡಿಯ ಬಯಲು ವಸ್ತು ಸಂಗ್ರಹಾಲಯದೊಳಗೆ ಸಾವಿರಾರು ಅಂದರೆ 1200 ಪ್ರಾಚ್ಯ ವಸ್ತುಗಳನ್ನು ಅಂದರೆ ಶಿಲ್ಪ, ಶಾಸನ, ಸ್ಮಾರಕಗಳ ಅವಶೇಷಗಳು ಇದಾವೆ. ಇದು ನಮ್ಮ ಲಕ್ಕುಂಡಿಯಲ್ಲಿ 101 ದೇವಾಲಯಗಳು ಇದ್ವು ಅನ್ನೋದಕ್ಕೆ ಒಂದು ಪುರಾವೆ. ಅದರಲ್ಲಿ ಅರ್ಧ ಉಳಿದಿದ್ದಾವು, ಅರ್ಧ ನಶಿಸಿದಾವು. ಅವುಗಳನ್ನು ನಾವು ವಿಶ್ವ ಪರಂಪರಾ ಪಟ್ಟಿಕೆಯಲ್ಲಿ ಸೇರಿಸ್ಬೇಕಾದ್ರೆ ಇದು ಒಂದು ಪ್ರವಾಸಿ ಸ್ಥಳ ಆಗಬೇಕು. ಯಾಕಂದರೆ ಗೋವಾ ನೋಡ್ತಾರೆ, ಗೋವಾ ಬಿಟ್ಟರೆ ಹಂಪಿಗೆ ಹೋಗ್ತಾರೆ. ಅದ್ರ ಮಧ್ಯದಲ್ಲಿ ಬರ್ತಕ್ಕಂಥ ಲಕ್ಕುಂಡಿ ಸಹ ಒಂದು ದೇಶ ವಿದೇಶಿ ಪ್ರವಾಸಿಗರಿಗೆ ನೋಡಲಿಕ್ಕೆ ಸೌಲಭ್ಯವನ್ನು ಒದಗಿಸಿಕೊಡ್ಬೇಕು.